ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ 52ನೇ ಹುಟ್ಟು ಹಬ್ಬಕ್ಕೆ ಈಗಾಗಲೇ ಕೌಂಟೌನ್ ಶುರುವಾಗಿದೆ. ಬೆಂಗಳೂರಿನ ನಂದಿ ಲಿಂಕ್ ಗ್ರೌಂಡ್ಸ್ ನಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಕಿಚ್ಚ ಸುದೀಪ್ ಅವರು ಎಲ್ಲಾ ತಮ್ಮ ಅಭಿಮಾನಿಗಳನ್ನ ಮೀಟ್ ಆಗ್ತಾ ಇದ್ದಾರೆ. ಅದರೊಟ್ಟಿಗೆ ಅವರ ಹುಟ್ಟು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಅಭಿಮಾನಿಯ ಒಂದು ಅಭಿಮಾನವನ್ನ ಮೆರೆಯೋದಿಕ್ಕೆ ಇವಾಗ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಯೂಶುವಲಿ ಎಲ್ಲರೂ ಕೈ ಮೇಲೆ ಅವರ ಹೆಸರನ್ನ ಟ್ಯಾಟೋ ಹಾಕ್ಸ್ಕೊಳ್ತಾರೆ, ಇಲ್ಲ ಅಂತಂದ್ರೆ ಎದೆ ಮೇಲೆ ಹಾಕ್ಸ್ಕೊಂತಾರೆ. ಆದ್ರೆ ಬೆನ್ ಎಷ್ಟಿದೆಯೋ ಅಷ್ಟ್ರು ಕೂಡ ಕಿಚ್ಚ ಅವರೇ ಆವರಿಸ್ಕೊಂಡಿರುವಂತದ್ದು. ಅಂದ್ರೆ ಕಿಚ್ಚನ ಅಭಿಮಾನಿಯ ಬೆನ್ ಮೇಲೆ ಕಿಚ್ಚ ಸುದೀಪ್ ಅವರ ಟ್ಯಾಟೋ ಇರುವಂತದ್ದು. ಸೊ ಏನಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಅಂದ್ರೆ ಇಷ್ಟಿಷ್ಟ ಅನ್ನುವಂತಹ ವಿಚಾರಗಳಾಗಿರ್ಬೋದು, ಈ ಟ್ಯಾಟೋ ಹಿನ್ನೆಲೆ ಏನು ಅನ್ನುವಂತಹ ಒಟ್ಟಾರೆ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬ್ರದರ್ ನಮಸ್ತೆ, ನಿಮ್ಮ ಹೆಸರು? ಶಾಂತ್ ಕುಮಾರ್ ಅಂತ. ಎಲ್ಲಿಂದ ಬಂದಿರುವಂತದ್ದು? ಟಿ ನರಸೀಪುರ ತಿರುಮಕುಳು, ಅಲ್ಲಿಂದ ಬಂದಿರೋದು. ತುಂಬ ಹುಚ್ಚು ಅಭಿಮಾನಿ ನಾವು. ಅದರಲ್ಲೇ ಸೈನ್ ಹಾಕ್ಸ್ಕೊಳ್ಬೇಕಾಯ್ತು. ತುಂಬ ಸತಿ ಹೋಗಿದ್ದೀವಿ, ಸಿಕ್ಕಿಲ್ಲ. ಈ ಸತಿ ಸಿಕ್ಕಿದ್ರು. ಅದು ನವೀನ್ ಅಣ್ಣವರು ಒಂದು ಕಡೆಯಿಂದ ಸಿಕ್ತು, ಸೈನ್ ಹಾಕ್ಸ್ಕೊಂಡು ಒಳ್ಳೆ ತುಂಬ ಖುಷಿ ಆಗ್ತಾಯಿದೆ. ಟ್ಯಾಂಕ್ಸ್ ಕೂಡ ಕೊಟ್ಟರು, ತುಂಬ ಖುಷಿ ಆಗ್ತಾಯಿದೆ. ಕಿಚ್ಚ ಸುದೀಪ್ ಅವ್ರನ್ನ ಮೀಟ್ ಮಾಡಬೇಕು ಅನ್ನುವಂಥದ್ದು ಎಷ್ಟು ವರ್ಷಗಳ ಕನಸಾಗಿತ್ತು? ನಮ್ಮದು ಮಿನಿಮಮ್ ಅಂದರೆ ಒಂದು 15 ವರ್ಷ ಕನಸಾಗಿತ್ತು. ಬಟ್ ಈಗ ಟ್ಯಾಟೋ ಹಾಕ್ಸಿ ನಾನು 2 ವರ್ಷ ಆಯಿತು. ನಮಗೆ ಟಿ ನರಸೀಪುರದಲ್ಲಿ ಸತ್ಯಣ್ಣ ಅಂತ ಅವರ ಟ್ಯಾಟೋ ಇವರು, ಅವರು ತುಂಬ ನಮ್ಮನ್ನ ಚೆನ್ನಾಗಿ ಏನಿಲ್ಲ ಮಗ ನಾವು ಹೋಗಿ ಕೊಡ್ತೀನಿ, ಏನು ತೊಂದರೆ ತಗೋಬೇಡ, ಏನು ನೋಯಿಸಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಅವರೂ ಫುಲ್ ಸಹಕಾರ ಕೊಟ್ಟರು. ಸುದೀಪ್ ಅವ್ರು ಅಂದ್ರೆ ಏನಕ್ಕೆ ನಿಮ್ಗೆ ಅಷ್ಟೊಂದು ಇಷ್ಟ ಅಂತ? ಸುದೀಪ್ ಅವರು ಅಂತಂದರೆ ತುಂಬ ಆಗ್ಲಿಂದ ತುಂಬ ಇಷ್ಟ. ಗುಳಿ ಫಿಲಮ್ ನೋಡೋದ್ರಿಂದ ತುಂಬ ಇಷ್ಟ. ಸ್ವಾತಿ ಮುತ್ತವರಲ್ಲಿ ನಮ್ಮೂರಲ್ಲೇ ತೆಗೆದಿದ್ದು ಎಲ್ಲ, ಅದರಿಂದಾಗಿ ತುಂಬ ಇಷ್ಟ. ಎಷ್ಟು ದಿನ ಆಯ್ತು ಈ ಟ್ಯಾಟೋ ಹಾಕ್ಸ್ಕೊಳ್ಳೋದಕ್ಕೆ? ಅಂಡ್ ಟ್ಯಾಟೋ ಹಾಕ್ಸ್ಕೋಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನು ಹೊಳಿತಾ ಇತ್ತು ಅಂತ? ನಮ್ಮ ಮನಸ್ಸಲ್ಲಿ ನಾನು ಟ್ಯಾಟೋ ಹಾಕ್ಸ್ಕೊಳ್ಳೇಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ನಾವು ಹಾಕ್ಸ್ಕೊಂಡು ಎರಡು ದಿವಸ ಟೈಮ್ ಹಿಡೀತು ಹಾಕಿಸ್ಕೊಂಡು. ಇಲ್ಲಿ ಕೂಡ ಸುದೀಪ್ ಅಂತ ಇದೆ, ಬೆನ್ ಮೇಲೆ ಕೂಡ ಸುದೀಪ್ ಅವ್ರ ಅಂತ ಇದೆ, ಗೂಳಿ ಅಂತ ಇದೆ. ಸೊ ಇನ್ನು ಎಲ್ಲೆಲ್ಲಿ ಟ್ಯಾಟೋ ಹಾಕ್ಸಿದ್ರ ಅಂತ? ಇಷ್ಟೇ. ಈಗ ಸಿಗ್ನೇಚರ್ ಹಾಕಿದ್ದಾರೆ, ಆ ಸಿಗ್ನೇಚರ್ ಒಂದು ಇಸ್ಕೊತೀವಿ. ಇಲ್ಲಿ ಈ ಸುದೀಪ್ ಅನ್ನುವಂಥದ್ದು ಈ ಸಿಗ್ನೇಚರ್ ಹಾಕಿದ್ದಾರೆ. ಸೊ ಇದನ್ನ ಹಂಗೇನೆ ಮತ್ತೆ ಅಲ್ಲೇ ಹಾಕ್ಸ್ಕೊಂತೀರಾ? ಓಕೆ. ಅಂಡ್ ಸುದೀಪ್ ಅವರನ್ನ ಇಷ್ಟು ಇಷ್ಟಪಡೋದಕ್ಕೆ ಕೆಲವರು ಅವ್ರ ಅಭಿನಯ ನೋಡಿ ಇಷ್ಟಪಡ್ತಾರೆ, ಕೆಲವರು ಅವ್ರ ಪರ್ಸನಲ್ ಆಗಿ ಅವ್ರು ಮಾಡಿರುವಂತಹ ಕೆಲಸಗಳು ನೋಡಿ ಇಷ್ಟಪಡ್ತಾರೆ. ನಿಮ್ಗೆ ಅವ್ರ ವ್ಯಕ್ತಿತ್ವದಲ್ಲಿ ಇಷ್ಟ ಆಗಿರುವಂತಹ ಗುಣ ಯಾವುದು ಅಂತ? ಅವ್ರ ಅಭಿಮಾನಿ ಅಂತಂದ್ರೆ ಅವ್ರು ಏನ್ ಮಾಡೋರು ನಮ್ಗೆ ಇಷ್ಟ ಇರಲೇಬೇಕು. ಅವ್ರು ಆಕ್ಟಿಂಗೇ ಆಗಲಿ, ಒಂದು ಬೇಸ್ ವಾಯ್ಸಿಂದನೇ ನಾವು ತುಂಬಾ ಅಭಿಮಾನಿ. ಈಗ ಮನೆಯಲ್ಲಿ ಏನು ಹೇಳಲ್ವಾ ಅಂತ? ಮನೇಲಿ ಏನು ಹೇಳಲ್ಲ, ಮನೆಯವ್ರಿಗೆ ತುಂಬಾ ಇಷ್ಟ. ಸುದೀಪ್ ಅವ್ರನ್ನ ಮನೆಯವ್ರಿಗೆ ತುಂಬಾ ಇಷ್ಟ. ಮನೆಯವ್ರೇನು ಕೇಳಲ್ಲ, ಹಾಕ್ಸ್ಕೊಳ್ಳೋ ಏನಿಲ್ಲ ಅಂತ ಹೇಳ್ತಾರೆ. ಮನೆಯವರೇ ತುಂಬಾ, ಅವ್ರು ತುಂಬಾ ಅಭಿಮಾನಿ, ನಮ್ಗಿಂತ ಹೆಚ್ಚು ಹುಚ್ಚ ಅಭಿಮಾನಿ ಅವರೇನೆ, ಮನೆಯವರೇನೆ. ಯಾವ ಸಿನಿಮಾ ಅಂದ್ರೆ ಸುದೀಪ್ ಅವ್ರದ್ದು ಇಷ್ಟ ನಿಮ್ಗೆ ಅಂತ? ನಮ್ದು ಗೋಳಿ ಫಿಲಮ್, ಮದಕರಿ, ಗೋಳಿ. ಎಂತೆಂತ ಪಾತ್ರಗಳಲ್ಲಿ ಸುದೀಪ್ ಅವ್ರನ್ನ ಇನ್ನೂ ತೆರೆ ಮೇಲೆ ನೋಡ್ಬೇಕು ಅನ್ನುವಂತ ಆಸೆ ಇದೆ ನಿಮ್ಗೆ? ಅದು ಅವರು ಮೈಂಡಲ್ಲಿ ಇರುತ್ತೆ. ಅವ್ರು ಚೆನ್ನಾಗಿ ಮಾಡ್ತಾರೆ, ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ಮನಸ್ಸಲ್ಲಿದೆ. ಅವ್ರು ಏನೇ ಮಾಡೋರು ನಮಗೆ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮುಂದೆ ಭವಿಷ್ಯ ಕೂಡ ಚೆನ್ನಾಗಿ ಮಟ್ಟಿಗೆ ಹೇಳ್ತಾರೆ. ಈಗ ಸುದೀಪ್ ಅವ್ರ ಹೇರ್ ಸ್ಟೈಲ್ ನೋಡಿದ್ರಿ, ಹೆಂಗ್ ಅನ್ನಿಸ್ತಿದೆ? ಒಂದೊಂದು ಪಾತ್ರಕ್ಕೂ ಒಂದೊಂದು ವಿಭಿನ್ನವಾದಂತಹ ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರ ಗೆಟಪ್ ಆಗಿರ್ಬೋದು ಚೇಂಜ್ ಮಾಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ನೀವು ಟ್ಯಾಟೋ ಹಾಕ್ಸ್ಕೊಂಡಿದ್ರ, ನೀವೇನಾದ್ರೂ ಹೇರ್ ಸ್ಟೈಲ್ ಆ ತರ ಕಂಟಿನ್ಯೂ ಮಾಡುವಂತದ್ದು ಪ್ಲಾನ್ಸ್ ಇದೆಯಾ ಅಂತ? ಖಂಡಿತ ಮಾಡೇ ಮಾಡ್ತೀವಿ. ಅವ್ರು ಏನೇ ಒಂದು ಸ್ಟೈಲು, ಅದೇ ಒಂದು ಫಿಲಮ್ಲಿ ಸ್ಟೈಲ್ ಬಂದ್ರು ಆ ಸ್ಟೈಲ್ ಮಾಡೇ ಮಾಡ್ತೀವಿ ನಾವು. ನಾವಂತೂ ಅದರಲ್ಲೆಲ್ಲ ಒಂದು ಮಾತಿಲ್ಲ, ಮಾಡೇ ಮಾಡ್ತೀವಿ. ಅದು ತುಂಬ ನಮ್ಮ ಊರಿಗೆ ಒಂದ್ಸತಿ ಬರಬೇಕು ಅನ್ನೋ ಒಂದು ನಮ್ಮ ಆಸೆ. ಅವರು ಬರ್ತಾರೆ, ಟೈಮ್ ಇದೆ ಅಷ್ಟೇ. ಕಳೆದ ವರ್ಷ ಅವರ ತಾಯಿ ಜೊತೆಗೆ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಈ ವರ್ಷ ಅವರ ತಾಯಿ ಇಲ್ಲ, ಅದರೊಟ್ಟಿಗೆ ಒಂದು ಅಮ್ಮನ ಹೆಜ್ಜೆಗೆ ಅಮ್ಮನ ಅಂತ ಹೇಳ್ಬಿಟ್ಟು ಒಂದು ಗಿಡಗಳನ್ನ ಬೆಳೆಸುವಂತಹ ರೀತಿ ಒಂದು ಹುಟ್ಟುಹಬ್ಬವನ್ನ ಅಮ್ಮನ ಥೀಮಲ್ಲಿ ಮಾಡ್ತಿರುವಂತದ್ದು, ಪರಿಸರ ಪ್ರೇಮವನ್ನ ಮೆರಿತಾ ಇರುವಂತದ್ದು. ಸೊ ಏನ್ ಹೇಳ್ತಾರೆ ಈ ಒಂದು ಒಳ್ಳೆ ಕೆಲ್ಸಕ್ಕೆ ಅಂತ? ಅವರು ಆ ಥರ ಮಾಡ್ತಾ ಇದಾರೆ ಅಂದ್ರೆ ನಾವು ನಮ್ಮೂರಲ್ಲೇ ನಾವು ಆ ಥರ ಮಾಡಬೇಕು. ಅಮ್ಮ ಸತ್ತ ಮೇಲೆ ನಮಗೂ ಸ್ವಲ್ಪ ನೋವಿದೆ, ಯಾಕಂದರೆ ಅವ್ರಿಗೂ ತುಂಬ ನೋವಿದೆ. ನಾವು ಅದಕ್ಕೆ ಮನೆ ಹತ್ರ ಬರೋದು ಮಾಡೋದು ಅವೆಲ್ಲ ಮಾಡ್ತಿಲ್ಲ. ಈಗ ಅವರು ಮನೆ ಹತ್ರ ಹೋಗಿದ್ವು, ಇಲ್ಲಿಗೆ ಹೋಗಿ ಅಂತಂದ್ರು, ಇಲ್ಲಿಗೆ ಬಂದ್ಬಿಟ್ವು. ಒಂಚೂರು ಏನು ನಿಂತ್ಕೊಳ್ಳಿಲ್ಲ, ಮನೆಲ್ಲ ಬಂದ್ಬಿಟ್ವು. ಅಂದ್ರೆ ಮಿಡ್ ನೈಟ್ ಮತ್ತೊಮ್ಮೆ ಸುದೀಪ್ ಅವ್ರನ್ನ ಮೀಟ್ ಮಾಡ್ತೀವಿ? ಖಂಡಿತ ಇದ್ದೇ ಇರ್ತೀವಿ, ಇಲ್ಲಿ ಇದ್ದೇ ಇರ್ತೀವಿ. ಎಲ್ಲ ಸುದೀಪ್ ಅವರು ಹೋಗೋ ಗಂಟ ಇಲ್ಲಿ ಇದ್ದೇ ಇರ್ತೀವಿ. ಎಷ್ಟು ಜನ ಬಂದಿದ್ರ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ? ಅಂಡ್ ಯಾರ್ಯಾರು ಬಂದಿದ್ದೀರಾ? ನಮ್ಮ ಹುಡುಗರೆಲ್ಲ ಇಲ್ಲೇ ಇದ್ದಾರೆ. ಒಂದು 6 ಸೀಟ್ ಬಂದಿದ್ದೀವಿ, 4 ಸೀಟ್ ವೆಯ್ಟ್ ಮಾಡ್ತಿದ್ದಾರೆ ಈಚೆ. ಅವ್ರು ಬಿಟ್ಟಿಲ್ಲ, ನಾವು ಬಂದ್ಬಿಟ್ವು ಹೆಂಗೋ. ಅದರಿಂದ ಈಗ ತಾನೇ ಹೇಳ್ತಾ ಸುದೀಪ್ ಅವ್ರು ಮಾಡಿರುವಂತ ಒಳ್ಳೊಳ್ಳೆ ಕೆಲಸಗಳ ಬಗ್ಗೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು, ನಿಮ್ಮ ಅಭಿಮಾನಿಗಳಿಗೆ ನೀವೇನಾದ್ರೂ ಹೇಳೋದಾದ್ರೆ, ಅಂದ್ರೆ ಸುದೀಪ್ ಅವರ ಅಭಿಮಾನಿಗಳಿಗೆ ಎಲ್ರಿಗೂ ನೀವೇನಾದ್ರೂ ಆಸ್ ಎ ಫ್ಯಾನ್ ಆಗಿ ಏನಾದ್ರೂ ಹೇಳೋದಾದ್ರೆ? ಅಭಿಮಾನಿಗೆ ಹೇಳೋದೆಲ್ಲ ನಾವು ಒಂದೇ, ಏನು ಬೇರೆಗೆ ಹೋಗ್ಬಾರ್ದು, ತಪ್ಪು ಮಾಡಬಾರ್ದು. ನಮ್ಮ ಬಾಸ್ತ್ ಏನೈತೆ ಅದು ಮಾತ್ರ ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ನನ್ನ ಮಾತು. ಕಿಚ್ಚ 47 ಸಿನಿಮಾಗೆ ಎಷ್ಟು ವೆಯ್ಟ್ ಮಾಡ್ತಿದ್ರು? ತುಂಬ, ನಾವು ಫುಲ್ಲು ತುಂಬ ವೇಟಿಂಗೇ ಇದ್ದೀವಿ. ನಮ್ಮ ಟಿ ನರಸೀಪುರದಲ್ಲಂತೂ ಫುಲ್ಲು ಹುಚ್ಚ ಅಭಿಮಾನಿಗಳೇ. ಬಿಗ್ ಬಾಸ್ ಬಗ್ಗೆ ನೋಡಿದಾಗೆಲ್ಲ ಹೆಂಗ್ ಅನ್ಸುತ್ತೆ? ಸಿನಿಮಾಗಳು ಕಡಿಮೆ ಆಗ್ತಿದೆ ಅಂತ ಅನಿಸ್ತಿದ್ಯಾ? ಏನಿಲ್ಲ, ಅವರು ಹೇಳಿದ್ದಾರೆ ವರ್ಷಕ್ಕೆ 2 ಫಿಲಮ್ ಕೊಟ್ಟೇ ಕೊಡ್ತೀವಿ ಅಂತ, ಕೊಡ್ತಾರೆ. ಥ್ಯಾಂಕ್ ಯು.
ಇದಾಗಿತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿಯ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.